ನೀರು ಒಂದ್ ಕಡೆ ವರದಾನವಾದ್ರೆ ಮತ್ತೊಂದ್ ಕಡೆ ಶಾಪ ಅಂತೇಳಿ ಹೇಳ್ತಾರೆ. ಇಲ್ಲಿದೀವಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ವೆಂಕಟಾಪುರ ಗ್ರಾಮದ ಬಳಿ ನಾನು ಇರ್ತಕ್ಕಂಥದ್ದು. ಗಮನಿಸಬಹುದು, ನಾವು ತುರ್ತಾ ಕಾಲುವೆ ಬಳಿದೀವಿ. ವಿಜಯನಗರ ಸಾಮ್ರಾಜ್ಯದ ಐತಿಹಾಸಿಕ ಕಾಲುವೆಗಳಲ್ಲಿ ಒಂದಾದಂತಹ ತುರ್ತಾ ಕಾಲುವೆ. ಈ ತುರ್ತಾ ಕಾಲುವೆಯ ಬಳಿನೇ ಅವೈಜ್ಞಾನಿಕವಾಗಿ ಒಂದು ಚರಂಡಿಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಸಾಕಷ್ಟು ಜನ ಮಹಿಳೆಯರು ಪಾತ್ರೆ ಪಡಗಗಳನ್ನು ತೊಳಿತಕ್ಕಂತಹ ದೃಶ್ಯಗಳದ್ರ ಜೊತೆಗೆ ಇಲ್ಲಿ ಚರಂಡಿಯನ್ನ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಯಾವ ನಿಟ್ಟಿನಲ್ಲಿ ಅಂತ ಹೇಳೋದಾದ್ರೆ, ಈ ನೀರನ್ನ ಮುಂದಿನ ಭಾಗದಲ್ಲಿ ಸಾಕಷ್ಟು ಜನ ರೈತರು ಕೂಡ ಕುಡಿತಾರೆ. ಅದರ ಜೊತೆಗೆ ಈ ನೀರನ್ನ ಸಾಕಷ್ಟು ಜನ ರೈತರು ಬಳಸ್ತಾರೆ, ಬೆಳೆಗಳಿಗೂ ಬಳಸ್ತಾರೆ. ಇಲ್ಲಿ ಗಮನಿಸಬಹುದು, ನಾವು ಒಂದ್ ಕಡೆ ಕಾಲುವೆ, ಮತ್ತೊಂದು ಕಡೆ ಚರಂಡಿ. ಮಳೆ ನೀರು ಬಂತು ಅಂತೇಳಿ ಹೇಳೋದಾದ್ರೆ, ಚರಂಡಿ ನೀರು ಓವರ್ಫ್ಲೋ ಆಗಿ ಕಾಲುವೆಗೆ ಹೋಗ್ತದೆ, ಕಾಲುವೆಯಲ್ಲಿ ಇರ್ತಕ್ಕಂಥ ನೀರು ಚರಂಡಿಗೆ ಓವರ್ಫ್ಲೋ ಆಗಿ ಹೋಗ್ತದೆ. ಈ ನೀರನ್ನ ಕುಡಿದು, ಈ ನೀರನ್ನ ಬಳಸಿ ಸಾಕಷ್ಟು ಜನ ಚರ್ಮ ರೋಗ ಸೇರಿದಂತೆ ಇದರ ವಾಸನೆಯಿಂದ ಸಂಪೂರ್ಣವಾಗಿ ಹಲವಾರು ಮಕ್ಕಳಿಗೆ ಜ್ವರ ಸೇರಿದಂತೆ ಸಾಂಕ್ರಾಮಿಕ ಕಾಯಿಲೆಗಳು ಬಂದಿರತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಇಲ್ಲಿ ಒಂದಿಷ್ಟು ಜನ ಸ್ಥಳೀಯ ಗ್ರಾಮಸ್ಥರಿದ್ದಾರೆ. ಇಲ್ಲಿ ಗಮನಿಸಬಹುದು ಯಾವ ನಿಟ್ಟಿನಲ್ಲಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತ ಹೇಳೋದಾದ್ರೆ, ಇದನ್ನ ಚುಚ್ಕೊಂಡ್ರೆ ಮಕ್ಕಳು ನೇರವಾಗಿ ಆಸ್ಪತ್ರೆಗೆ ಸೇರ್ತಕ್ಕಂಥದ್ದು, ಅದರ ಜೊತೆಗೆ ಪ್ರಾಣಕ್ಕೆ ಕೂಡ ಅಪಾಯ ಇರತಕ್ಕಂಥದ್ದು. ಇಲ್ಲಿ ಒಂದಿಷ್ಟು ಜನ ಗ್ರಾಮಸ್ಥರನ್ನ ನಾನು ಮಾತಾಡ್ಸ್ತಕ್ಕಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ. ಇಲ್ಲಿ ಯಾವ ನಿಟ್ಟಿನಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತಕ್ಕಂಥದ್ದನ್ನ ಅವ್ರನ್ನ ಕೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಏನ್ ಸಮಸ್ಯೆ ಆಗಿದೆ ಸರ್? ಇದು ಕಲೆದರಿಗೆ ಫಸ್ಟ್ ಬಂದು ಪಿಡಿವಿ ನಾವು ಹೇಳಿ ಸರ್, ಇದು ಚರಂಡಿ ನೀರು ಬರ್ತಾವ, ಇದು ವಾಲ್ ಮಾಡಿ ಅಡೆಗೆ ನೆಲ್ಬೋರ್ ಮಾಡಿ ನೀರು ಮಾಡ್ಯಾರ. ನೆಲ್ಬೋರ್ ಹಾಕ್ಯಾರ, 3 ಪೈಪ್ ಹಾಕ್ಯಾರ. ಆಮೇಲೆ ಮಾಡ್ತೀವಿ ಅಂತ ಹೇಳಿದ್ರು ಪಿಡಿ ಬರ್ಬಿಟ್ಟು ಅವ್ರ ಎದುರಿಗೆ ಏನ್ ಹೇಳಿದ್ರು, ಸೈಡ್ ವಾಲ್ ಮಾಡಿ ಅಡೆಗೆ ಬೆಡ್ಡಿಂಗ್ ಆಗ್ತದೆ ಅಂತಂದ್ರು. ಅವ್ರು ಹೇಳಿದ್ರು, ನಾವು ಬಂದು ಕಡೆ ಕೇಳಿ ನೋಡಿಲ್ಲ, ಅವ್ರು ಮಾಡ್ಯಾರ, ಹೋಗ್ಬಿಟ್ರ. ಆಮೇಲೆ AWಗೆ ಮಾತಾಡಿದ್ವಿ, ಅವ್ರು ನಾಳೆ 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 ಅಂತ ಇವಾಗ 15 ದಿನ ಆಯ್ತು ಸರ್. ಈ ನೀರ್ ಏನಾಗ್ತಂದ್ರ ಫುಲ್ ಆಗಿ ಕಲೆಕ್ಟ್ ಬರುತ್ತೆ ಸರ್. ನಾವು ರೈತರು ತಾಳ ಇವರೇ ನೀರು ಕುಡಿಬೇಕು. ಪೇಮೆಂಟ್ ಆಗಿಲ್ಲ ಅಂತ ಹೇಳ್ತಾರೆ AW ಸರ್. ಪೇಮೆಂಟ್ ಆಗಿಲ್ಲ ಏನ್ ಮಾಡ್ಬೇಕಂತಾರೆ. ನಾವೇನ್ ಹೇಳಿ ಪೇಮೆಂಟ್ ಆಗಿಲ್ಲ ಅಂತ ಸಮಸ್ಯೆ ಹೇಳ್ಬಾರ್ದು ಸರ್, ನೀವು ಮಾಡಿ ಕೊಡ್ಬೇಕು. ರೈತರಿಗೆ ಬಹಳ ತೊಂದರೆ ಐತೆ, ಕೂಲಿ ಕೆಲಸ ಮಾಡ್ರ ಅವನ್ನೇ ಕುಡಿದು ಚರ್ಮ ರೋಗ ಬರಕತ್ತೈತೆ ಅಂತ ಹೇಳಿದ್ರೆ, ಇಲ್ಲ ನಾಳೆ 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 ಅಂತಾರೆ ಸರ್. ಇದಿಷ್ಟು ಸ್ಥಳೀಯ ಇಲ್ಲಿನ ಜನ ಹೇಳ್ತಾ ಇರ್ತಕ್ಕಂಥದ್ದು. ನಮಗೆ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಹೇಳಿದ್ರೆ ಸ್ಥಳೀಯ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತಕ್ಕಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ನೀರು ಒಂದ್ ಕಡೆ ವರದಾನವಾದ್ರೆ ಮತ್ತೊಂದ್ ಕಡೆ ಶಾಪ ಅಂತೇಳಿ ಹೇಳ್ತಾರೆ. ಇಲ್ಲಿದೀವಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ವೆಂಕಟಾಪುರ ಗ್ರಾಮದ ಬಳಿ ನಾನು ಇರ್ತಕ್ಕಂಥದ್ದು. ಗಮನಿಸಬಹುದು, ನಾವು ತುರ್ತಾ ಕಾಲುವೆ ಬಳಿದೀವಿ. ವಿಜಯನಗರ ಸಾಮ್ರಾಜ್ಯದ ಐತಿಹಾಸಿಕ ಕಾಲುವೆಗಳಲ್ಲಿ ಒಂದಾದಂತಹ ತುರ್ತಾ ಕಾಲುವೆ. ಈ ತುರ್ತಾ ಕಾಲುವೆಯ ಬಳಿನೇ ಅವೈಜ್ಞಾನಿಕವಾಗಿ ಒಂದು ಚರಂಡಿಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಸಾಕಷ್ಟು ಜನ ಮಹಿಳೆಯರು ಪಾತ್ರೆ ಪಡಗಗಳನ್ನು ತೊಳಿತಕ್ಕಂತಹ ದೃಶ್ಯಗಳದ್ರ ಜೊತೆಗೆ ಇಲ್ಲಿ ಚರಂಡಿಯನ್ನ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಯಾವ ನಿಟ್ಟಿನಲ್ಲಿ ಅಂತ ಹೇಳೋದಾದ್ರೆ, ಈ ನೀರನ್ನ ಮುಂದಿನ ಭಾಗದಲ್ಲಿ ಸಾಕಷ್ಟು ಜನ ರೈತರು ಕೂಡ ಕುಡಿತಾರೆ. ಅದರ ಜೊತೆಗೆ ಈ ನೀರನ್ನ ಸಾಕಷ್ಟು ಜನ ರೈತರು ಬಳಸ್ತಾರೆ, ಬೆಳೆಗಳಿಗೂ ಬಳಸ್ತಾರೆ. ಇಲ್ಲಿ ಗಮನಿಸಬಹುದು, ನಾವು ಒಂದ್ ಕಡೆ ಕಾಲುವೆ, ಮತ್ತೊಂದು ಕಡೆ ಚರಂಡಿ. ಮಳೆ ನೀರು ಬಂತು ಅಂತೇಳಿ ಹೇಳೋದಾದ್ರೆ, ಚರಂಡಿ ನೀರು ಓವರ್ಫ್ಲೋ ಆಗಿ ಕಾಲುವೆಗೆ ಹೋಗ್ತದೆ, ಕಾಲುವೆಯಲ್ಲಿ ಇರ್ತಕ್ಕಂಥ ನೀರು ಚರಂಡಿಗೆ ಓವರ್ಫ್ಲೋ ಆಗಿ ಹೋಗ್ತದೆ. ಈ ನೀರನ್ನ ಕುಡಿದು, ಈ ನೀರನ್ನ ಬಳಸಿ ಸಾಕಷ್ಟು ಜನ ಚರ್ಮ ರೋಗ ಸೇರಿದಂತೆ ಇದರ ವಾಸನೆಯಿಂದ ಸಂಪೂರ್ಣವಾಗಿ ಹಲವಾರು ಮಕ್ಕಳಿಗೆ ಜ್ವರ ಸೇರಿದಂತೆ ಸಾಂಕ್ರಾಮಿಕ ಕಾಯಿಲೆಗಳು ಬಂದಿರತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಇಲ್ಲಿ ಒಂದಿಷ್ಟು ಜನ ಸ್ಥಳೀಯ ಗ್ರಾಮಸ್ಥರಿದ್ದಾರೆ. ಇಲ್ಲಿ ಗಮನಿಸಬಹುದು ಯಾವ ನಿಟ್ಟಿನಲ್ಲಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತ ಹೇಳೋದಾದ್ರೆ, ಇದನ್ನ ಚುಚ್ಕೊಂಡ್ರೆ ಮಕ್ಕಳು ನೇರವಾಗಿ ಆಸ್ಪತ್ರೆಗೆ ಸೇರ್ತಕ್ಕಂಥದ್ದು, ಅದರ ಜೊತೆಗೆ ಪ್ರಾಣಕ್ಕೆ ಕೂಡ ಅಪಾಯ ಇರತಕ್ಕಂಥದ್ದು. ಇಲ್ಲಿ ಒಂದಿಷ್ಟು ಜನ ಗ್ರಾಮಸ್ಥರನ್ನ ನಾನು ಮಾತಾಡ್ಸ್ತಕ್ಕಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ. ಇಲ್ಲಿ ಯಾವ ನಿಟ್ಟಿನಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತಕ್ಕಂಥದ್ದನ್ನ ಅವ್ರನ್ನ ಕೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಏನ್ ಸಮಸ್ಯೆ ಆಗಿದೆ ಸರ್? ಇದು ಕಲೆದರಿಗೆ ಫಸ್ಟ್ ಬಂದು ಪಿಡಿವಿ ನಾವು ಹೇಳಿ ಸರ್, ಇದು ಚರಂಡಿ ನೀರು ಬರ್ತಾವ, ಇದು ವಾಲ್ ಮಾಡಿ ಅಡೆಗೆ ನೆಲ್ಬೋರ್ ಮಾಡಿ ನೀರು ಮಾಡ್ಯಾರ. ನೆಲ್ಬೋರ್ ಹಾಕ್ಯಾರ, 3 ಪೈಪ್ ಹಾಕ್ಯಾರ. ಆಮೇಲೆ ಮಾಡ್ತೀವಿ ಅಂತ ಹೇಳಿದ್ರು ಪಿಡಿ ಬರ್ಬಿಟ್ಟು ಅವ್ರ ಎದುರಿಗೆ ಏನ್ ಹೇಳಿದ್ರು, ಸೈಡ್ ವಾಲ್ ಮಾಡಿ ಅಡೆಗೆ ಬೆಡ್ಡಿಂಗ್ ಆಗ್ತದೆ ಅಂತಂದ್ರು. ಅವ್ರು ಹೇಳಿದ್ರು, ನಾವು ಬಂದು ಕಡೆ ಕೇಳಿ ನೋಡಿಲ್ಲ, ಅವ್ರು ಮಾಡ್ಯಾರ, ಹೋಗ್ಬಿಟ್ರ. ಆಮೇಲೆ AWಗೆ ಮಾತಾಡಿದ್ವಿ, ಅವ್ರು ನಾಳೆ 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 ಅಂತ ಇವಾಗ 15 ದಿನ ಆಯ್ತು ಸರ್. ಈ ನೀರ್ ಏನಾಗ್ತಂದ್ರ ಫುಲ್ ಆಗಿ ಕಲೆಕ್ಟ್ ಬರುತ್ತೆ ಸರ್. ನಾವು ರೈತರು ತಾಳ ಇವರೇ ನೀರು ಕುಡಿಬೇಕು.
ಪೇಮೆಂಟ್ ಆಗಿಲ್ಲ ಅಂತ ಹೇಳ್ತಾರೆ AWL ಸರ್ ಪೇಮೆಂಟ್ ಆಗಿಲ್ಲ ಏನ್ ಮಾಡ್ಬೇಕಂತ ನಾವೇನ್ ಹೇಳಿದ್ವಿ ಪೇಮೆಂಟ್ ಆಗಿಲ್ಲ ಅಂತ ಸಮಸ್ಯೆ ಹೇಳ್ಬಾರ್ದು ಸರ್ ನೀವು ಮಾಡಿ ಕೊಡ್ಬೇಕು ರೈತರಿಗೆ ಬಹಳ ತೊಂದರೆ ಐತೆ ಕೂಲಿ ಕೆಲಸ ಮಾಡ್ರೆ ಅವನ್ನೇ ಕುಡಿದು ಚರ್ಮ ರೋಗ ಬರಕತ್ತೈತೆ ಅಂತ ಹೇಳಿದ್ರೆ ಇಲ್ಲ ನಾಳೆ ಅಂತಾರೆ ಸರ್ ಇದಿಷ್ಟು ಸ್ಥಳೀಯ ಇಲ್ಲಿನ ಜನ ಹೇಳ್ತಾ ಇರ್ತಕ್ಕಂಥದ್ದು. ನಮಗೆ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಹೇಳಿದ್ರೆ ಸ್ಥಳೀಯ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತಕ್ಕಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ನೀರು ಒಂದ್ ಕಡೆ ವರದಾನವಾದ್ರೆ ಮತ್ತೊಂದ್ ಕಡೆ ಶಾಪ ಅಂತೇಳಿ ಹೇಳ್ತಾರೆ. ಇಲ್ಲಿದೀವಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಏನು ವೆಂಕಟಾಪುರ ಗ್ರಾಮದ ಬಳಿ ನಾನು ಇರ್ತಕ್ಕಂಥದ್ದು. ಗಮನಿಸಬಹುದು ನಾವು ತುರ್ತಾ ಕಾಲುವೆ ಬಳಿದೀವಿ. ವಿಜಯನಗರ ಸಾಮ್ರಾಜ್ಯದ ಐತಿಹಾಸಿಕ ಕಾಲುವೆಗಳಲ್ಲಿ ಒಂದಾದಂತಹ ತುರ್ತಾ ಕಾಲುವೆ. ಈ ತುರ್ತಾ ಕಾಲುವೆಯ ಬಳಿನೇ ಅವೈಜ್ಞಾನಿಕವಾಗಿ ಒಂದು ಚರಂಡಿಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಸಾಕಷ್ಟು ಜನ ಮಹಿಳೆಯರು ಪಾತ್ರೆ ಪಡಗಗಳನ್ನು ತೊಳಿತಕ್ಕಂತಹ ದೃಶ್ಯಗಳದ್ರ ಜೊತೆಗೆ ಇಲ್ಲಿ ಚರಂಡಿಯನ್ನ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಯಾವ ನಿಟ್ಟಿನಲ್ಲಿ ಅಂತ ಹೇಳೋದಾದ್ರೆ ಈ ನೀರನ್ನ ಮುಂದಿನ ಭಾಗದಲ್ಲಿ ಸಾಕಷ್ಟು ಜನ ರೈತರು ಕೂಡ ಕುಡಿತಾರೆ. ಅದರ ಜೊತೆಗೆ ಈ ನೀರನ್ನ ಸಾಕಷ್ಟು ಜನ ರೈತರು ಬಳಸ್ತಾರೆ, ಬೆಳೆಗಳಿಗೂ ಬಳಸ್ತಾರೆ. ಇಲ್ಲಿ ಗಮನಿಸಬಹುದು ನಾವು ಒಂದ್ ಕಡೆ ಕಾಲುವೆ, ಮತ್ತೊಂದು ಕಡೆ ಚರಂಡಿ. ಮಳೆ ನೀರು ಬಂತು ಅಂತೇಳಿ ಹೇಳೋದಾದ್ರೆ ಚರಂಡಿ ನೀರು ಓವರ್ಫ್ಲೋ ಆಗಿ ಕಾಲುವೆಗೆ ಹೋಗ್ತದೆ, ಕಾಲುವೆಯಲ್ಲಿರ್ತಕ್ಕಂಥ ನೀರು ಚರಂಡಿಗೆ ಓವರ್ಫ್ಲೋ ಆಗಿ ಹೋಗ್ತದೆ. ಈ ನೀರನ್ನ ಕುಡಿದು ಈ ನೀರನ್ನ ಬಳಸಿ ಸಾಕಷ್ಟು ಜನ ಚರ್ಮ ರೋಗ ಸೇರಿದಂತೆ ಇದರ ವಾಸನೆಯಿಂದ ಸಂಪೂರ್ಣವಾಗಿ ಏನು ಹಲವಾರು ಮಕ್ಕಳಿಗೆ ಜ್ವರ ಸೇರಿದಂತೆ ಸಾಂಕ್ರಾಮಿಕ ಕಾಯಿಲೆಗಳು ಬಂದಿರತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಇಲ್ಲಿ ಒಂದಿಷ್ಟು ಜನ ಸ್ಥಳೀಯ ಗ್ರಾಮಸ್ಥರಿದ್ದಾರೆ. ಇಲ್ಲಿ ಗಮನಿಸಬಹುದು ಯಾವ ನಿಟ್ಟಿನಲ್ಲಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತ ಹೇಳೋದಾದ್ರೆ ಇದನ್ನ ಚುಚ್ಕೊಂಡ್ರೆ ಮಕ್ಕಳು ನೇರವಾಗಿ ಆಸ್ಪತ್ರೆಗೆ ಸೇರ್ತಕ್ಕಂಥದ್ದು, ಅದರ ಜೊತೆಗೆ ಪ್ರಾಣಕ್ಕೆ ಕೂಡ ಅಪಾಯ ಇರತಕ್ಕಂಥದ್ದು. ಇಲ್ಲಿ ಒಂದಿಷ್ಟು ಜನ ಗ್ರಾಮಸ್ಥರನ್ನ ನಾನು ಮಾತಾಡಿಸ್ತಕ್ಕಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ. ಇಲ್ಲಿ ಯಾವ ನಿಟ್ಟಿನಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತಕ್ಕಂಥದ್ದನ್ನ ಅವ್ರನ್ನ ಕೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಏನ್ ಸಮಸ್ಯೆ ಆಗಿದೆ ಸರ್? ಇವ್ರು ಕಲೆದರಿಗೆ ಫಸ್ಟ್ ಬಂದು PDO ನಾವು ಹೇಳಿ ಸರ್ ಇದು ಚರಂಡಿ ನೀರು ಬರ್ತಾವ, ಇದು ವಾಲ್ ಮಾಡಿ ಅಡೆಗೆ ನೆಲ್ಬೋರ್ ಮಾಡಿ ನೀರು ಬರ್ಬೇಕಂತ ಮಾಡ್ಯಾರ. ನೆಲ್ಬೋರ್ ಹಾಕ್ಯಾರ, 3 ಪೈಪ್ ಹಾಕ್ಯಾರ. ಆಮೇಲೆ ಮಾಡ್ತೀವಿ ಅಂತ ಹೇಳಿದ್ರು PDO ಬಿಟ್ಟ ಅವ್ರ ಎದುರಿಗೆ ಏನ್ ಹೇಳಿದ್ರು ಸೈಡ್ ವಾಲ್ ಮಾಡಿ ಅಡೆಗೆ ಬೆಡ್ಡಿಂಗ್ ಆಗ್ತದೆ ಅಂತಂದ್ರು. ಅವ್ರು ಹೇಳಿದ್ರು ನಾವು ಬಂದು ಕಡೆ ಕೇಳಿ ನೋಡಿಲ್ಲ, ಅವ್ರು ಮಾಡ್ಯಾರ ಹೋಗ್ಬಿಟ್ರ. ಆಮೇಲೆ AWL ಗೆ ಮಾತಾಡಿದ್ವಿ, ಅವ್ರು ನಾಳೆ ಅಂತ ಇವಾಗ 15 ದಿನ ಸರ್. ಈ ನೀರ್ ಏನಾಗ್ತಂದ್ರ ಫುಲ್ ಆಗಿ ಕಲೆಕ್ಟ್ ಬರ್ತದೆ ಸರ್. ನಾವು ರೈತರು ತಾಳ ಇವರೇ ನೀರು ಕುಡಿಬೇಕು. ಪೇಮೆಂಟ್ ಆಗಿಲ್ಲ ಅಂತ ಹೇಳ್ತಾರೆ AWL ಸರ್ ಪೇಮೆಂಟ್ ಆಗಿಲ್ಲ ಏನ್ ಮಾಡ್ಬೇಕಂತಾರೆ. ನಾವೇನ್ ಹೇಳಿದ್ವಿ ಪೇಮೆಂಟ್ ಆಗಿಲ್ಲ ಅಂತ ಸಮಸ್ಯೆ ಹೇಳ್ಬಾರ್ದು ಸರ್ ನೀವು ಮಾಡಿ ಕೊಡ್ಬೇಕು ರೈತರಿಗೆ ಬಹಳ ತೊಂದರೆ ಐತೆ ಕೂಲಿ ಕೆಲಸ ಮಾಡ್ರೆ ಅವನ್ನೇ ಕುಡಿದು ಚರ್ಮ ರೋಗ ಬರಕತ್ತೈತೆ ಅಂತ ಹೇಳಿದ್ರೆ ಇಲ್ಲ ನಾಳೆ ಅಂತಾರೆ ಸರ್. ಇದಿಷ್ಟು ಸ್ಥಳೀಯ ಇಲ್ಲಿನ ಜನ ಹೇಳ್ತಾ ಇರ್ತಕ್ಕಂಥದ್ದು. ನಮಗೆ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಹೇಳಿದ್ರೆ ಸ್ಥಳೀಯ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತಕ್ಕಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.